ರಾಜ್ಯದಲ್ಲಿ ಹೃದಯಾಘಾತ ಕೇಸ್ಗಳು ಜಾಸ್ತಿ ಆಗ್ತಿದೆ. ಈ ಬಗ್ಗೆ ತಜ್ಞರ ಜೊತೆಯಲ್ಲಿ ಸಭೆ ಮಾಡಿದ ನಂತರ ಸಚಿವ ದಿನೇಶ್ ಗುಂಡೂರಾವ್ ಮಾತಾಡ್ತಾ ಇದ್ದಾರೆ. ನೋಡೋಣ. ಅದನ್ನು ಒಂದು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೀನಿ. ಮುಖ್ಯಮಂತ್ರಿ ಅವರ ಉದ್ದೇಶನೂ ಅದೇ ಆಗಿತ್ತು. ಕೆಲವು ಜನ ಅದನ್ನು ತಪ್ಪಾಗಿ ತಿಳ್ಕೊಂಡು ಅವರು ಹೇಳಿರೋದು ಅಷ್ಟೇ, ಕೋವಿಡಿಂದ ಅಥವಾ ಕೋವಿಡ್ ಲಸಿಕೆಯಿಂದ ಏನಾದರೂ ದುಷ್ಪರಿಣಾಮಗಳಾಗಿದೆ. ಯಾಕಂದರೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು. ಇದಕ್ಕೆ ನಮಗೆ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಡಿ ಅಂತ ಮುಖ್ಯಮಂತ್ರಿಯವರು ಕೇಳಿದರು. ಅವ್ರ ಜೊತೆಯಲ್ಲೂ ಕೂಡ ಒಂದು ಸಮಯ ನಿಗದಿಯಾದ ನಂತರ ನಮ್ಮ ಅಧ್ಯಕ್ಷರು ನಾವೆಲ್ಲ ಅವ್ರ ಜೊತೆ ಸಭೆಯನ್ನು ಮಾಡ್ತೀವಿ. ಸೊ ಅದು ಒಂದು ಹೇಳಿರುವಂಥದ್ದು. ಈಗ ಕೆಲವು ರೆಕಮೆಂಡೇಷನ್ಸ್ ಎಲ್ಲ ಮಾಡಿದ್ದಾರೆ ಸಮಿತಿಯವರು. ಮುಂದೆ ಈ ಹಠಾತ್ ಮರಣಗಳೇನಾಗ್ತಾ ಇದೆ ಅದರ ಬಗ್ಗೆ ವಿಶೇಷ ಗಮನ ಇರುವಂಥದ್ದು. ಈ ಹೃದಯಾಘಾತ ಆಗೋ ಸಂದರ್ಭದಲ್ಲಿ ಅಂದರೆ ಚಿಕ್ಕ ವಯಸ್ಸಿನಲ್ಲಿರೋರು, 45 ವರ್ಷಕ್ಕಿಂತ ಒಳಗಿರೋರು, ಅವರು ದಿಢೀರಾಗಿ ಹೃದಯಾಘಾತ ಆಗುವಂಥದ್ದು, ಎಲ್ಲೋ ಒಂದು ಕಡೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಥವಾ ಎಕ್ಸಸೈಸ್ ಮಾಡ್ತಾ ಇರ್ತಾರೆ, ಅವರು ಏಕದಮ್ ಹೃದಯಾಘಾತ ಆಗಿ ಅಲ್ಲೇ ಅವರು ತೀರ್ಕೊಳ್ತಾ ಇರ್ತಕ್ಕಂಥದ್ದು, ಈ ಸಡನ್ ಡೆತ್ ಅಂತ ಏನು ಹೇಳ್ತೀವಿ. ಈ ಹಠಾತ್ ಮರಣಗಳು, ಅದನ್ನು ನಾವು ಸ್ವಲ್ಪ ಅದಕ್ಕೆ ಹೆಚ್ಚು ಗಮನ ಕೊಡಬೇಕು ಅಂತಲೂ ಕೂಡ ಸಮಿತಿಯವರು ಹೇಳಿದ್ದಾರೆ. ಸಮಿತಿಯವರು ಹೇಳೋ ಪ್ರಕಾರ ಅವರೇನು ರೆಕಮೆಂಡೇಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವ್ರ ರೆಕಮೆಂಡೇಷನ್ಸ್ ಎಲ್ಲ ಇದೆ. ಆ ರೆಕಮೆಂಡೇಷನ್ಸ್ ಆಧಾರದ ಮೇಲೆ ನಮ್ಮ ಇಲಾಖೆಯಿಂದ ನಾವು ಕೆಲವು ತೀರ್ಮಾನಗಳನ್ನು ಇವತ್ತು ನಾವು ತಗೊಂಡಿದ್ದೇವೆ. ಏನಂತ ಹೇಳಿದ್ರೆ, ಈ ಹಠಾತ್ ಮರಣದ ವಿಷಯದ ಬಗ್ಗೆ ಅದು ಒಂದು ಅಧಿಸೂಚಿತ ಕಾಯಿಲೆ ಅಂತ ನಾವು ಘೋಷಣೆ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಳ್ತಾ ಇದ್ದೀವಿ. ಅಂದರೆ ಎಲ್ಲೇ ಈ ಥರ ಆದಾಗ, ಅಂದರೆ ಆಸ್ಪತ್ರೆ ಒಳಗಡೆ ಆದರೆ ಅದೆಲ್ಲ ಮಾಹಿತಿ ಇರ್ತದೆ. ಆಸ್ಪತ್ರೆ ಹೊರಗಡೆ ಯಾರಾದರೂ ಹಠಾತ್ ಆಗಿ ತೀರ್ಕೊಂಡ್ರೆ ಅದು ನಮಗೆ ನೋಟಿಫೈ ಆಗಬೇಕು. ನೋಟಿಫೈ ಆಗಿ ಅಂಥ ಒಂದು ಸಂದರ್ಭದಲ್ಲಿ ಅವರ ಒಂದು ಏನು ಮರಣೋತ್ತರ ಪರೀಕ್ಷೆ, ಆಟೋಪ್ಸಿ, ಅದು ಕೂಡ ಕಡ್ಡಾಯವಾಗಿ ಮಾಡಬೇಕು. ಯಾಕೆ ತೀರೋದ್ರು, ಏನಾಯಿತು ಅಂತ ಅದನ್ನು ಕೂಡ ಕಡ್ಡಾಯಗೊಳಿಸ್ತಕ್ಕಂಥದ್ದು ಕೂಡ ಮಾಡಬೇಕು ಅಂತ ನಾವು ಒಂದು ಇವತ್ತಿನ ಅವರ ರೆಕಮೆಂಡೇಷನ್ ಇದೆ. ಅದ್ರ ಬಗ್ಗೆ ನಮ್ಮ ಒಪ್ಪಿಗೆ ಕೂಡ ಇದೆ. ಯಾಕೆಂತ ಹೇಳಿದ್ರೆ ಯಾಕೆ ತೀರೋದು ಅಂತ ಗೊತ್ತಾಗಬೇಕು. ಸೊ ಆಸ್ಪತ್ರೆ ಹೊರಗಡೆ ಹಠಾತ್ತಾಗಿ ಯಾರು ಮರಣಕ್ಕೊಳಗಾಗ್ತಾರೆ ಅಂಥವರ ಒಂದು ಮರಣೋತ್ತರ ಪರೀಕ್ಷೆ ಆಗಬೇಕು. ಇದು ಒಂದು ನಿರ್ಧಾರವನ್ನು ನಾವು ತಗೊಳ್ತಾ ಇದ್ದೀವಿ. ಮತ್ತು ಇದೆಲ್ಲ ಅಧಿಸೂಚಿತಬಹುದಾದ ಕಾಯಿಲೆ ಅಲ್ವಾ, ನೋಟಿಫೈಯಬಲ್ ಡಿಸೀಸ್ ಅಂತ ನಾವು ಹೇಳ್ಬೋದು. ಮತ್ತು ಅದ್ರ ಜೊತೆಯಲ್ಲಿ ನಮ್ಮ ಹೆಚ್ಚು ಜನರಿಗೆ ಆದಷ್ಟು ಮಟ್ಟಿಗೆ ಇದನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ, ತಪಾಸಣೆ ಮಾಡುವಂಥದ್ದು ಕೂಡ ಅವಶ್ಯಕತೆ ಇರ್ತದೆ. ಆದರೆ ನಮ್ಮ ಏನು ಶಾಲಾ ಮಕ್ಕಳಿದ್ದಾರೆ, 15 ವರ್ಷ ಇರುವಂಥ ಮಕ್ಕಳಿಗೆ ನಾವು ನಮ್ಮ ಇಲಾಖೆ ವತಿಯಿಂದ ಅವರಿಗೆ ಈ ಹೃದಯದ ಒಂದು ತಪಾಸಣೆ ಮಾಡ್ತಕ್ಕಂಥ ವರ್ಷಕ್ಕೊಮ್ಮೆ ಆದರೂ 15ನೇ ವರ್ಷದಲ್ಲಿರುವಂಥ ಮಕ್ಕಳಿಗೆ, ಯಾಕಂದರೆ ಕೆಲವರಿಗೆಲ್ಲ ಈ ಕಾಂಜೆನಿಟಲ್ ಡಿಸೀಸಸ್ ಇರ್ತದೆ. ಅಂದರೆ ಹುಟ್ಟುವಿನಿಂದ ಬಂದಿರತಕ್ಕಂಥ ಹುಟ್ಟಿದಾಗೆ ಬಂದಿರತಕ್ಕಂಥ ಒಂದು ಕಾಯಿಲೆಗಳು, ಅದು ಗೊತ್ತಾಗೋದಿಲ್ಲ. ಅದನ್ನು ನಾವು ನೋಡೋದಕ್ಕೆ ಶಾಲೆಗಳಲ್ಲಿ 15ನೇ ವರ್ಷದ ಒಂದು ಮಕ್ಕಳಿಗೆ 15 ವರ್ಷದಲ್ಲಿದ್ದಾಗ ಅವರನ್ನು ಒಂದು ಹೃದಯ ಸಂಬಂಧಪಟ್ಟಿರ್ತಕ್ಕಂಥ ತಪಾಸಣೆಯನ್ನು ಮಾಡುವಂಥದ್ದು ಮಾಡ್ತೀವಿ. ಕಾರ್ಡಿಯಾಕ್ ಸ್ಕ್ರೀನಿಂಗ್ ಅದನ್ನು ಮಾಡಿಸ್ತೀವಿ. ಬೇರೆದೆಲ್ಲ ನಾವು ಮಾಡ್ತೀವಿ. ನಮ್ಮ RBSK ಪ್ರೋಗ್ರಾಮ್ ಇದೆ, ಅವರಿಗೆ ನಾವು ಬೇರೆದೆಲ್ಲ ನಾವು ತಪಾಸಣೆ ಮಾಡಿಸ್ತೀವಿ. ಅದ್ರ ಜೊತೆಯಲ್ಲಿ ಇದನ್ನು ಕೂಡ ಸೇರಿಸ್ಕೊಳ್ಬೇಕು ಅಂತ ಇದ್ದೀವಿ. ಇನ್ನೊಂದು ಏನಂದರೆ, ಈಗಾಗಲೇ ನಾನು ಒಂದು ಪಠ್ಯಪುಸ್ತಕದಲ್ಲಿ ಶಾಲಾ ಮಕ್ಕಳಿಗೆ ಅವರಿಗೆ ಈ ಏನೇನು ಈ ಹೃದಯಾಘಾತ ಮತ್ತು ಬೇರೆ ಬೇರೆ ಅಸಾಂಕ್ರಾಮಿಕ ರೋಗಗಳೇನಿದೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಕ್ಕಂಥದ್ದಕ್ಕೆ ಈಗಾಗಲೇ ನಾನು ಒಂದು ಇದನ್ನೇ ತಯಾರು ಮಾಡಿ, ಕರಿಕ್ಯುಲಮೇ ನಾವು ತಯಾರು ಮಾಡಿ ಕಳಿಸ್ಕೊಟ್ಟಿದ್ದೀವಿ. ಅದನ್ನು ಶಾಲಾ ಮಕ್ಕಳಿಗೆ ಅವರ ಒಂದು ಪಠ್ಯಪುಸ್ತಕದಲ್ಲಿ ಸೇರಿಸಬೇಕು ಅಂತ ಕೂಡ ನಾನು ಈಗಾಗಲೇ ಕಳಿಸ್ಕೊಟ್ಟಾಗಿದೆ. ಶಿಕ್ಷಣ ಸಚಿವರು ಅವರು ಬಹುಶಃ ಮುಂದಿನ ವರ್ಷ ಪಠ್ಯಪುಸ್ತಕ ಪರಿಷ್ಕರಣೆ ಆದಾಗ ಅದನ್ನು ಪೂರ್ತಿಯಾಗಿ ಸೇರಿಸ್ಕೊಳ್ತೀವಿ. ಆದರೆ ಈಗಿನ ಒಂದು ನೈತಿಕ ಪಾಠ ಹೇಳ್ತಾರೆ, ಮಾರಲ್ ಸೈನ್ಸು, ನೈತಿಕ ಪಾಠ ಹೇಳುವಂಥ ಒಂದು ಅದರಲ್ಲಿ ಈಗಲೇ ಅದನ್ನು ಸೇರಿಸ್ಕೊಳ್ತೀನಿ ಅಂತ ನನಗೆ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ. ಮುಂದಿನ ದಿವಸದಲ್ಲಿ ಅವರ ಒಂದು ರೆಗ್ಯುಲರ್ ಆಗಿ ಅದನ್ನು ಒಂದು ಅಧ್ಯಾಯವನ್ನು ತಗೊಳ್ತಕ್ಕಂಥದ್ದು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಈ ಸಾರ್ವಜನಿಕರಿಗೆ ಹೆಚ್ಚು ತರಬೇತಿಯನ್ನು CPR ಅಂತ ಹೇಳ್ತೀವಿ,
ಅಂದರೆ ಅವರಿಗೆ ಯಾರಾದರೂ ಹೃದಯಾಘಾತ ಆಗೋದು ಸಂದರ್ಭದಲ್ಲಿ ಅವರಿಗೆ CPR ಅನ್ನು ನೀಡುವಂಥದ್ದು. ಅದನ್ನು ಈಗಾಗಲೇ ನಾವು ಮಾಡಿಸ್ತಾ ಇದ್ದೀವಿ. NGOಗಳ ಮುಖಾಂತರ ನಾವು ಪೊಲೀಸ್ ಇಲಾಖೆ, ಬೇರೆ ಬೇರೆ ಇಲಾಖೆಗಳಲ್ಲಿ ಇದನ್ನು ಹೇಳ್ಕೊಡುವಂಥದ್ದು. ಇನ್ನೂ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಹೇಳ್ತಕ್ಕಂಥದ್ದಕ್ಕೆ ನಾವು ಮಾಡ್ತೀವಿ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಪುನೀತ್ ರಾಜ್ಕುಮಾರ್ ಏನು ಹೃದಯ ಜ್ಯೋತಿ ಯೋಜನೆ ಇದೆ, ಅದನ್ನು 86 ಆಸ್ಪತ್ರೆಗಳಲ್ಲಿದೆ ಇವತ್ತು ನಮ್ಮ ರಾಜ್ಯದಲ್ಲಿ. ಅದನ್ನು ಎಲ್ಲ ನಮ್ಮ ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲಿ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಅದನ್ನು ವಿಸ್ತೀರ್ಣ ಮಾಡ್ಕೊಳ್ತಾ ಇದ್ದೀವಿ ಈ ವರ್ಷ. ಸೊ ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲೂ ಕೂಡ ಈ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯನ್ನು ವಿಸ್ತರಿಸಿ ಎಲ್ಲ ಕಡೆ ಏನು ಅದರಿಂದ ಭಾಳಷ್ಟು ಅನುಕೂಲ ಆಗ್ತದೆ. ನಾವು ಅಲ್ಲೇ ಅವರಿಗೆ ನೇರವಾಗಿ ECG ತಗೊಳ್ಳುವಂಥದ್ದು ಅಥವಾ ಅವ್ರ ಹೃದಯದ ಪರಿಸ್ಥಿತಿ ಏನು ಅಂತ ತಿಳ್ಕೊಳ್ಳುವಂಥದ್ದು, ತಜ್ಞರ ಒಂದು ಏನು ಅದಕ್ಕೆ ಹಬ್ ಆ್ಯಂಡ್ ಸ್ಪೋಕ್ ಮಾದರಿಯಲ್ಲಿ ನಾವು ಮಾಡಿದ್ದೀವಿ. ಅದನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ಮಾಡಿ ಅದನ್ನು ವಿಸ್ತರಿಸ್ಕೊಳ್ತೀವಿ. ಆಮೇಲೆ ಈ AEDಗಳೇನು ಹೇಳ್ತೀವಿ, ನಾನು ಹಿಂದೆನೂ ಕೂಡ ಈ AEDಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಹಾಕಬೇಕು ಅಂತ ನಾನು ತೀರ್ಮಾನ ಮಾಡಿದ್ದು. ಅದು ಕೂಡ ಪುನೀತ್ ರಾಜ್ಕುಮಾರ್ ಯೋಜನೆಯ ಅಡಿಯಲ್ಲೇ ಬಂದಿತ್ತು. ಆದರೆ ಅದರಲ್ಲಿ ಸ್ವಲ್ಪ ನಮಗೆ ಅನುಷ್ಠಾನದಲ್ಲಿ ಸ್ವಲ್ಪ ನಮಗೆ ಸಮಸ್ಯೆ ಇತ್ತು. ಯಾಕಂದರೆ